ಜನರಿಂದ ತುಂಬಿದ ಒಂದು ಬಸ್ ಪರ್ವತವನ್ನ ಏರ್ತಾ ಇತ್ತು. ಪರ್ವತ ಏರಾಕರ ಬೀಳದೆ ಉಳಿತು. ಮತ್ತೊಂದು ಸರಿ ಏನಾಗ್ತದಂದ್ರ ಸಿಡ್ಲಿ ಇನ್ನೇನು ಬೀಳ್ತದ ಅನ್ನಟ್ರಾಗ ಮತ್ತು ಪಾರಾಗ್ತದ. ಆ ಬಸ್ನಾಗ ಕೂತಂತ ಒಬ್ಬ ವ್ಯಕ್ತಿ ಹೇಳ್ತಾನ, ಈ ಬಸ್ನಲ್ಲಿ ಯಾರೋ ಒಬ್ಬ ಪಾಪಿ ಮನುಷ್ಯನ, ಅದಕ್ಕೆ ಮೇಲಿನ ಮೇಲೆ ಸಮಸ್ಯೆ ಆಗ್ಲಾಗತ್ತದ ಅಂತ ಹೇಳ್ತಾನ. ನಾವೆಲ್ಲರೂ ಕೂಡಿ ಒಂದು ಕೆಲಸ ಮಾಡಮ್ಮು ಅಂತಾನ. ಅದಕ್ಕೆ ಅವಾಗ ಎಲ್ಲರೂ ಹೇಳ್ರಿ ಅಂತಂತಾರೆ. ನಾವೆಲ್ಲರೂ ಒಬ್ಬೊಬ್ಬರಾಗೆ ಕೆಳಗಿಳಿದು ಆ ಮರಕ್ಕೆ ಮುಟ್ಟಿ ಬರೋನು. ಯಾರು ಪಾಪಿ ಇರ್ತಾರಲ್ಲ ಅವ್ರು ಅಲ್ಲೇ ಸಾಯ್ತಾರ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಹ್ಞೂ ಅಂತಾರೆ. ಒಬ್ಬೊಬ್ಬರಾಗೆ ಕೆಳಗಿಳಿದು ಆ ಮರನ ಮುಟ್ಟಿ ಮುಟ್ಟಿ ಬರ್ತಾರೆ. ಕೊನೆಯದಾಗಿ ಒಬ್ಬ ವ್ಯಕ್ತಿ ಉಳಿತಾನೆ. ಎಲ್ಲರೂ ಅವನೇ ಪಾಪಿ ಹಾನೇನು ಅನ್ನೋ ದೃಷ್ಟಿದಾಗ ನೋಡ್ತಿರ್ತಾರೆ. ಅವನಿಗೆ ಹೇಳ್ತಾರ, ನೀನು ಕೆಳಗಿಳಿದು ಮರವನ್ನು ಮುಟ್ಟಿ ಬಾ ಅಂತ. ಅವಾಗ ಆ ವ್ಯಕ್ತಿ ಕೆಳಗಿಳಿದು ಇನ್ನೇನು ಮರ ಮುಟ್ಟಬೇಕಂತಾನ ಅಷ್ಟರಲ್ಲಿ ಸಿಡಿಲು ಬೀಳ್ತು. ಆದ್ರೆ ಸಿಡಿಲು ಎಲ್ಲಿ ಬೀಳ್ತದ? ಬಸ್ಸಿನ ಮೇಲೆ ಬೀಳ್ತದ. ಆ ಬಸ್ನಾಗ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸಾಯ್ತಾರೆ. ಹಂಗ ಪ್ರಪಂಚದಾಗ ನಾವು 1000 ಮಂದ್ಯಾಗ ಒಬ್ಬ ಪಾಪಿಯನ್ನು ಹುಡುಕ್ಲತ್ತಿದ್ದೀವಿ. ಆದ್ರೆ ವಾಸ್ತವದಾಗ ಆ ಒಬ್ಬ ವ್ಯಕ್ತಿನೇ ಪುಣ್ಯವಂತ. ಯಾರಿಗ್ ಗೊತ್ತಾ, ನಮ್ಮ ನಡುವೆನೂ ಒಬ್ಬ ಒಳ್ಳೆ ವ್ಯಕ್ತಿ ಇರಬಹುದಲ್ಲ. ಆ ಒಬ್ಬ ಒಳ್ಳೆ ವ್ಯಕ್ತಿಯಿಂದಲೇ ಈ ಪ್ರಪಂಚ ಚೆನ್ನಾಗಿ ನಡೀತಿರ್ಬೋದಲ್ಲ.